ಅತಿಯಾಗಿ ಹೂಕೋಸು ಮತ್ತು ಎಲೆಕೋಸು ತಿಂದರೆ ಯಾವ ಭಯಾನಕ ಕಾಯಿಲೆ ಬರುತ್ತದೆ? ಆಪ್ಷನ್ಸ್: ಎ ಥೈರಾಯ್ಡ್, ಬಿ ಕ್ಯಾನ್ಸರ್, ಸಿ ಮಧುಮೇಹ, ಡಿ ಪೈಲ್ಸ್. ಸರಿಯಾದ ಉತ್ತರ ಆಪ್ಷನ್ ಎ ಥೈರಾಯ್ಡ್. ವೀಕ್ಷಕರೇ, ಹೂಕೋಸಿನಿಂದ ಮಾಡುವ ಕರಿ, ಪಲ್ಯ, ಸಾಂಬಾರ್ ಎಲ್ಲವೂ ಕೂಡ ಸಖತ್ ಟೇಸ್ಟಿಯಾಗಿರುತ್ತದೆ. ಹಾಗಾಗಿ ಸಸ್ಯಾಹಾರಿಗಳು ಈ ತರಕಾರಿಯನ್ನು ಹೆಚ್ಚಾಗಿ ತಿನ್ನಲು ಇಷ್ಟಪಡ್ತಾರೆ. ಆದರೆ ಹೂಕೋಸು, ಎಲೆಕೋಸು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ಅದೇ ರೀತಿ ಅತಿಯಾದ ಸೇವನೆಯಿಂದ ಗಂಭೀರ ಕಾಯಿಲೆಗಳನ್ನು ತಂದೊಡ್ಡುತ್ತದೆ ಎಂಬುದು ಎಷ್ಟೋ ಮಂದಿಗೆ ತಿಳಿದಿಲ್ಲ. ಸದ್ಯ ಈ ಕುರಿತಂತೆ ಕೆಲವೊಂದಿಷ್ಟು ಮಾಹಿತಿ ಇಲ್ಲಿದೆ ನೋಡಿ. ಇತ್ತೀಚಿನ ದಿನಗಳಲ್ಲಿ ಅನೇಕ ಮಂದಿ ಥೈರಾಯ್ಡ್ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಅದರಲ್ಲಿಯೂ ಈ ರೋಗವು ಪುರುಷರಿಗಿಂತ ಮಹಿಳೆಯರಲ್ಲೇ ಹೆಚ್ಚು ಸಾಮಾನ್ಯವಾಗಿ ಬಿಟ್ಟಿದೆ. ಒಮ್ಮೆ ಈ ಕಾಯಿಲೆಗೆ ತುತ್ತಾದ್ರೆ ಇದರಿಂದ ಹೊರಗೆ ಬರುವುದು ಬಹಳ ಕಷ್ಟ. ಈಗಂತೂ ಮಕ್ಕಳಲ್ಲಿಯೂ ಈ ಸಮಸ್ಯೆ ಕಾಣಿಸಿಕೊಳ್ಳಲು ಆರಂಭವಾಗಿದೆ. ಪೌಷ್ಟಿಕ ತಜ್ಞರ ಪ್ರಕಾರ ಯಾರಿಗಾದರೂ ಥೈರಾಯ್ಡ್ ಸಮಸ್ಯೆ ಇದ್ದರೆ ಅವರು ಎಂದಿಗೂ ಎಲೆಕೋಸು, ಹೂಕೋಸು, ಕೋಸುಗಡ್ಡೆ, ಕಡಲೆಗಳನ್ನು ತಿನ್ನಲೇಬಾರದು. ಮಾನವನ ಕಣ್ಣುಗಳು ಎಷ್ಟು ಬಣ್ಣಗಳನ್ನು ಗುರುತಿಸಬಲ್ಲದು? ಆಪ್ಷನ್ಸ್: ಎ 40 ಲಕ್ಷ, ಬಿ 50 ಲಕ್ಷ, ಸಿ 8 ಲಕ್ಷ, ಡಿ 1 ಕೋಟಿ. ಸರಿಯಾದ ಉತ್ತರ ಆಪ್ಷನ್ ಡಿ 1 ಕೋಟಿ. ರಕ್ತವನ್ನು ಅತ್ಯಂತ ವೇಗವಾಗಿ ಶುದ್ಧೀಕರಿಸುವ ತರಕಾರಿ ಯಾವುದು? ಆಪ್ಷನ್ಸ್: ಎ ಕ್ಯಾರೆಟ್, ಬಿ ಟೊಮ್ಯಾಟೊ, ಸಿ ಹಾಗಲಕಾಯಿ, ಡಿ ನುಗ್ಗೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಸಿ ಹಾಗಲಕಾಯಿ. ರಾತ್ರಿ ವೇಳೆ ಸಾಕ್ಸ್ ಧರಿಸಿ ಮಲಗಿದರೆ ಈ ರೋಗ ಬರುತ್ತದೆ, ಹುಷಾರ್. ಆಪ್ಷನ್ಸ್: ಎ ಒಣಚರ್ಮ, ಬಿ ಶಿಲೀಂಧ್ರ ಸೋಂಕು, ಸಿ ದುರ್ವಾಸನೆ, ಡಿ ಕಜ್ಜಿ. ಸರಿಯಾದ ಉತ್ತರ ಆಪ್ಷನ್ ಬಿ ಶಿಲೀಂಧ್ರ ಸೋಂಕು. ಸುಟ್ಟ ಗಾಯಕ್ಕೆ ಯಾವ ಎಲೆಯ ರಸವನ್ನು ಹಚ್ಚಬೇಕು? ಆಪ್ಷನ್ಸ್: ಎ ಗರಿಕೆ ಹುಲ್ಲಿನ ರಸ, ಬಿ ಬಾಳೆ ಎಲೆ ರಸ, ಸಿ ವಿಳ್ಳೆದೆಲೆ ರಸ, ಡಿ ಒಂದೆಲಗದ ರಸ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಳ್ಳೆದೆಲೆ ರಸ. ಚಳಿಗಾಲದಲ್ಲಿ ಅಪ್ಪಿತಪ್ಪಿಯೂ ಯಾವ ಹಣ್ಣನ್ನು ತಿನ್ನಲೇಬಾರದು? ಆಪ್ಷನ್ಸ್: ಎ ಮಾವಿನ ಹಣ್ಣು, ಬಿ ಸೇಬು, ಸಿ ಕಿತ್ತಳೆ ಹಣ್ಣು, ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಮಾವಿನ ಹಣ್ಣು. ವೀಕ್ಷಕರೇ, ಹಣ್ಣುಗಳು ಮತ್ತು ತರಕಾರಿಗಳನ್ನು ಅದರದರ ಸೀಸನ್ ನಲ್ಲಿ ಬೆಳೆದಾಗ ಮಾತ್ರ ತಿನ್ನಲು ವೈದ್ಯರು ಸಲಹೆ ನೀಡುತ್ತಾರೆ. ಏಕೆಂದರೆ ಕೆಲ ಹಣ್ಣುಗಳು ಅಥವಾ ತರಕಾರಿಗಳನ್ನು ಚಳಿಗಾಲದಲ್ಲಿ ತಿನ್ನುವುದು ದೇಹದ ಜೀರ್ಣಾಂಗ ವ್ಯವಸ್ಥೆಯನ್ನು ಹಾನಿಗೊಳಿಸುತ್ತದೆ. ಅದರಲ್ಲೂ ನೀವು ಮಾವಿನ ಹಣ್ಣನ್ನು ತಿನ್ನಲೇಬಾರದು. ಹೌದು, ಆಯುರ್ವೇದದ ಪ್ರಕಾರ ನೀವು ಮಾವಿನ ಹಣ್ಣನ್ನು ಜಗಿದಾಗ ಅವು ಸುಲಭವಾಗಿ ಜೀರ್ಣವಾಗುತ್ತವೆ. ಆದರೆ ಮಾವಿನ ಹಣ್ಣಿನ ಜ್ಯೂಸ್ ಕುಡಿದರೆ ಅದಕ್ಕೆ ಸಕ್ಕರೆ ಬೆರೆಸುವುದರಿಂದ ತೂಕ ಹೆಚ್ಚಾಗಬಹುದು. ಅದೇ ರೀತಿ ಚಳಿಗಾಲದಲ್ಲಿ ಮಾವಿನ ಹಣ್ಣನ್ನು ತಿಂದರೆ ಕೆಲವು ಪೋಷಕಾಂಶಗಳು ದೇಹದಿಂದ ಸರಿಯಾಗಿ ಹೀರಲ್ಪಡುವುದಿಲ್ಲ. ಇದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಹಾನಿ ಉಂಟು ಮಾಡುತ್ತದೆ. ನಾಲಿಗೆಯ ಮುಂಭಾಗ ಯಾವ ರುಚಿಯನ್ನು ತಿಳಿಸುತ್ತದೆ? ಆಪ್ಷನ್ಸ್: ಎ ಹುಳಿ, ಬಿ ಸಿಹಿ, ಸಿ ಒಗರು, ಡಿ ಸಿಹಿ ಮತ್ತು ಉಪ್ಪು. ಸರಿಯಾದ ಉತ್ತರ ಆಪ್ಷನ್ ಡಿ ಸಿಹಿ ಮತ್ತು ಉಪ್ಪು. ಯಾವ ಕಾಯಿಲೆಯು ಮುಖ್ಯವಾಗಿ ನೀರಿನಿಂದ ಬರುತ್ತದೆ? ಆಪ್ಷನ್ಸ್: ಎ ಸಿಡುಬು, ಬಿ ಮಲೇರಿಯಾ, ಸಿ ಕಾಲರಾ, ಡಿ ಏಡ್ಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಕಾಲರಾ. ಯಾವ ಜೀವಿಯ ತಲೆ ಕತ್ತರಿಸಿದ ನಂತರವೂ ಅದು 1 ದಿನದವರೆಗೆ ಬದುಕಿರುತ್ತದೆ? ಆಪ್ಷನ್ಸ್: ಎ ಸರ್ಪ, ಬಿ ಇರುವೆ, ಸಿ ಜಿರಳೆ, ಡಿ ನೊಣ.
ಸರಿಯಾದ ಉತ್ತರ ಆಪ್ಷನ್ ಸಿ ಜಿರಳೆ. ದೀಪಾವಳಿ ಹಬ್ಬದಲ್ಲಿ ಪಟಾಕಿ ಹೊಡೆಯುವುದನ್ನು ಮೊದಲು ಪರಿಚಯಿಸಿದ ದೇಶ ಯಾವುದು? ಆಪ್ಷನ್ಸ್ ಎ ಭಾರತ, ಬಿ ಚೀನಾ, ಸಿ ಜಪಾನ್, ಡಿ ಅಮೆರಿಕಾ. ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ. ತಿಂಗಳುಗಳ ತನಕ ಆಹಾರವಿಲ್ಲದೆ ನೀರು ಕುಡಿಯದೆ ಜೀವಿಸುವ ಪಕ್ಷಿ ಯಾವುದು? ಆಪ್ಷನ್ಸ್ ಎ ಹದ್ದು, ಬಿ ಉಷ್ಟ್ರಪಕ್ಷಿ, ಸಿ ಪೆಂಗ್ವಿನ್, ಡಿ ಹಮ್ಮಿಂಗ್ ಬರ್ಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಪೆಂಗ್ವಿನ್. ಕರುಳಿನಲ್ಲಿ ನೀರು ಸಂಗ್ರಹಿಸುವ ಪ್ರಾಣಿ ಯಾವುದು? ಆಪ್ಷನ್ಸ್ ಎ ಒಂಟೆ, ಬಿ ಆನೆ, ಸಿ ಜಿರಾಫೆ, ಡಿ ನೀರು ಕುದುರೆ. ಸರಿಯಾದ ಉತ್ತರ ಆಪ್ಷನ್ ಎ ಒಂಟೆ. ಅನಾನಸ್ ಹಣ್ಣಿನ ತವರು ದೇಶ ಯಾವುದು? ಆಪ್ಷನ್ಸ್ ಎ ಭಾರತ, ಬಿ ಅಮೆರಿಕಾ, ಸಿ ದಕ್ಷಿಣ ಆಫ್ರಿಕಾ, ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಅಮೆರಿಕಾ. ಏಡಿ ಮತ್ತು ಬಸವನ ಹುಳುಗಳ ರಕ್ತ ಯಾವ ಬಣ್ಣದಲ್ಲಿರುತ್ತದೆ? ಆಪ್ಷನ್ಸ್ ಎ ಕೆಂಪು, ಬಿ ಕಪ್ಪು, ಸಿ ಹಸಿರು, ಡಿ ನೀಲಿ. ಸರಿಯಾದ ಉತ್ತರ ಆಪ್ಷನ್ ಡಿ ನೀಲಿ. ಅತಿಯಾಗಿ ಗೋಬಿ ಮಂಚೂರಿ ತಿಂದರೆ ಏನಾಗುತ್ತದೆ? ಆಪ್ಷನ್ಸ್ ಎ ಬೊಜ್ಜು, ಬಿ IBP, ಸಿ ಹೊಟ್ಟೆ ಕೆಡುತ್ತದೆ, ಡಿ ಅಸಿಡಿಟಿ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವೀಕ್ಷಕರೇ, ಗೋಬಿ ಮಂಚೂರಿ ಪ್ರತಿದಿನ ಸೇವಿಸಲು ಆರೋಗ್ಯಕರ ಆಹಾರವಲ್ಲ. ಇದರಲ್ಲಿ ಹೆಚ್ಚಿನ ಕ್ಯಾಲೋರಿಗಳು, ಕೊಬ್ಬು ಮತ್ತು ಸೋಡಿಯಂ ಇರುತ್ತದೆ. ಪ್ರತಿದಿನ ಗೋಬಿ ಮಂಚೂರಿ ತಿನ್ನುವುದರಿಂದ ತೂಕ ಹೆಚ್ಚಾಗುತ್ತದೆ, ಹೊಟ್ಟೆ ಕೆಡುತ್ತದೆ, ಅಸಿಡಿಟಿ ಉಂಟಾಗುತ್ತದೆ ಮತ್ತು IBP ಸೇರಿದಂತೆ ಇತರೆ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ